ಸ್ನೇಹಿತರೆ ನಮಸ್ಕಾರ. ತುಂಬ ಎಮೋಷ್ನಲ್ ವಿಡಿಯೋ ಅಂತ ನಾನು ಭಾವಿಸ್ತೇನೆ. ಇದೆಲ್ಲ ರಿಧನ್ಯ ಮದುವೆ ಸಂಭ್ರಮದ ಕೊನೆಯ ವಿಡಿಯೋಗಳು. ಈ ದೃಶ್ಯಗಳು ರಿಧನ್ಯ ತಂದೆ ತಾಯಿಗೆ ಅದೆಷ್ಟು ಕಾಡಬಹುದೋ ಏನೋ ಗೊತ್ತಿಲ್ಲ. 3 ಕೋಟಿ ಅದ್ದೂರಿ ಮದುವೆ ಮಾಡುವಾಗ ಇದ್ದಂತಹ ಸಂತೋಷ, 1 ಕೋಟಿ ಅಳಿಯನಿಗೆ ನಾನು ಕಾರನ್ನ ಗಿಫ್ಟ್ ಕೊಟ್ಟೆ ಅಂತ ಗರ್ವದಿಂದ ಹೇಳ್ಕೊಳ್ಳುವಾಗ ಇದ್ದಂಥ ನಗು, 800 ಗ್ರಾಮ್ ಚಿನ್ನವನ್ನು ನನ್ನ ಮಗಳಿಗೆ ಹಾಕಿ ಯಾರೂ ಕೂಡ ಕಂಡು ಕೇಳರಿದ ರೀತಿಯಲ್ಲಿ ಅದ್ದೂರಿ ಮದುವೆ ಮಾಡಿ ಕಳಿಸಿಕೊಟ್ಟಾಗಿದ್ದಂಥ ತೃಪ್ತಿ, ನೆಮ್ಮದಿ ಎಲ್ಲವನ್ನೂ ಕೂಡ ಇದೀಗ ಆ ಪಾಪಿ ಸೈಕೋ ಕುಟುಂಬ ಕಿತ್ಕೊಂಡು ಬಿಟ್ಟಿದೆ. ಒಬ್ಬರ ಜೀವವನ್ನು ತೆಗೆಯುವ ಸ್ವಾತಂತ್ರ್ಯ ಯಾರಿಗೂ ಕೂಡ ಇಲ್ಲ. ಆದರೆ ರಿಧನ್ಯ ಅತ್ತೆ ಚಿತ್ರಾದೇವಿ, ವಿಚಿತ್ರಾದೇವಿ ಅಂತ ಕರಿಬೋದೇನೋ, ಗಂಡ ಕವಿನ್ ಕುಮಾರ್ ಇಂತಹ ಪಾಪಿ ಕೆಲಸಕ್ಕೆ ಮುಂದಾಗಿ ಬಿಟ್ಟಿದ್ರು. ಇದೇ ಕಾರಣಕ್ಕೆ ರಿಧನ್ಯ ಭಾರತ ಲೋಕಕ್ಕೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಂಥ ಪೋಷಕರನ್ನ ತೊರೆದು ಹೋಗಿಬಿಟ್ರು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಕೊನೆಯದಾಗಿ ರಿಧನ್ಯ ರಸ್ತೆ ಬದಿಯಲ್ಲಿ ಕಾರನ್ನ ನಿಲ್ಲಿಸಿ ತಂದೆಗೆ ಕೊನೆಯ ಮಾತುಗಳನ್ನು ಆಡಿಯೋ ಮುಖಾಂತರ ಕಳಿಸುವಾಗಿನ ದೃಶ್ಯಗಳು ಕೂಡ ಇದೆ. ಇನ್ನು ಅತ್ತೆ ಚಿತ್ರಾದೇವಿ ಪೊಲೀಸರ ಮುಂದೆ ತಪ್ಪು ಒಪ್ಪಿಕೊಂಡಂಥ ವಿವರಣೆ ಕೂಡ ಇದೆ. ಸ್ನೇಹಿತರೆ, ಕ್ರೂರಿ ಅತ್ತೆ ಕೊಟ್ಟಂಥ ಇನ್ನಷ್ಟು ಚಿತ್ರಹಿಂಸೆಗಳನ್ನು ನೀವೇನಾದರೂ ಕೇಳಿಬಿಟ್ರೆ ಇಂತಹ ತಾಯಂದ್ರು ಕೂಡ ಈ ಭೂಮಿ ಮೇಲೆ ಇರ್ತಾರ ಅನಿಸ್ಬಿಡುತ್ತೆ. ರಿಧನ್ಯ ತಂದೆ ಭವ್ಯ ಬಂಗಲೆ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು, ಹುಬ್ಬೇರಿಸುವಂತಿದೆ. ಈ ವಿಡಿಯೋ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ನಾನು ನಿಮ್ಮ ರಾಕೇಶ್ ಆರುಂಡಿ. ಸ್ನೇಹಿತರೆ, ತಿರುಪ್ಪೂರಿನಲ್ಲಿ ವರದಕ್ಷಿಣೆ ಕಿರುಕುಳದಿಂದ ಪ್ರಾಣ ತತ್ತಂತಹ ರಿಧನ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಅತ್ತೆಯನ್ನು ಬಂಧಿಸಲಾಗಿದೆ. ಚಿತ್ರಾದೇವಿ ವಿಚಾರಣೆಗೆ ತಡ ಮಾಡಿದಂಥ ಪೊಲೀಸರಿಗೂ ಕೂಡ ಸಾರ್ವಜನಿಕರು ಈಗಾಗಲೇ ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ. ಒಂದು ಕಡೆ ಪೊಲಿಟಿಕಲಿ ಸಿಕ್ಕಾಪಟ್ಟೆ ಹೆಸರು ಮಾಡಿದಂಥ, ರಿಯಲ್ ಎಸ್ಟೇಟ್ನಲ್ಲೂ ಆ್ಯಕ್ಟಿವ್ ಆಗಿದ್ದಂಥ, ಕ್ಲಾತ್ ಇಂಡಸ್ಟ್ರಿ ನಡೆಸ್ತಾ ಇದ್ದಂಥ ಅಣ್ಣಾದೊರೆಯವರ ಮುದ್ದಿನ ಮಗಳು 27 ವರ್ಷದ ರಿಧನ್ಯಾಳನ್ನು ತಿರುಪ್ಪೂರು ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಕೃಷ್ಣನ್ ಅವರ ಹಿರಿಯ ಮೊಮ್ಮಗ ಕವಿನ್ ಕುಮಾರ್ಗೆ ಇಬ್ಬರ ಅಂತಸ್ತು ಕೂಡ ಸರಿದೂಗುವಂತೆ ವೈಭವೋಪೇತವಾಗಿ ದಾರೆ ಎರೆದುಕೊಟ್ಟಂಥ ವಿಚಾರ ನಿಮಗೆ ಗೊತ್ತೇ ಇದೆ. ಆದರೆ ಮದುವೆಯಾದ 78 ದಿನಗಳ ಒಳಗೆ ಜೂನ್ 28ರಂದು ಬೆಳಗ್ಗೆ 9:30 ಸುಮಾರಿಗೆ ರಿಧನ್ಯ ತನ್ನ ತಾಯಿಗೆ ಮೊಂಡಿಪಾಳ್ಯಂನಿಂದ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿ ಕಾರ್ನಲ್ಲಿ ಹೊರಟು ಬಿಟ್ಲು. ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಒಂದು ಕಡೆ ತನ್ನ ಕಾರನ್ನ ನಿಲ್ಲಿಸಿ, 1 ಗಂಟೆ ಸುಮಾರಿಗೆ ಅಂತ ಆರಂಭದಲ್ಲಿ ಹೇಳಿದ್ದು, ಆದರೆ ನಿಮಗೆ CCTV ಫೂಟೇಜ್ ಸಮೇತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ತನ್ನ ಕಾರನ್ನ ಒಂದು ಕಡೆ ನಿಲ್ಲಿಸಿ ಕಳುಹಿ ತೆಂಗಿನ ಮರಗಳಿಗೆ ಬಳಸ್ತಾ ಇರ್ತಕ್ಕಂಥ ರಾಸಾಯನಿಕ ಅಂದರೆ ಫ್ಯೂಮಿಗಂಟ್ ಅಂತ ಒಂದು ಕೀಟನಾಶಕ ಮಾತ್ರೆಗಳನ್ನು ಸೇವಿಸಿ ಪ್ರಾಣವನ್ನು ಕಳೆದುಕೊಂಡಿದ್ದು. ಸ್ನೇಹಿತರೆ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ರಿಧನ್ಯ ತನ್ನ ಬಿಳಿ ಬಣ್ಣದ ಕಾರನ್ನು ರಸ್ತೆ ಬದಿಯಲ್ಲಿ ಪಾರ್ಕ್ ಮಾಡ್ತಾರೆ. ಆರಂಭದಲ್ಲಿ ಆ ಕಡೆಯಿಂದ ಬರಬೇಕಾದ್ರೆ ದೃಶ್ಯಗಳು ಗಮನಿಸ್ತಾ ಇರುವಂತೆ ಒಂದು ಕಡೆ ಅದನ್ನು ಪಾರ್ಕ್ ಮಾಡ್ತಾರೆ. ಅಲ್ಲಿ ನೀವು CCTV ಫೂಟೇಜ್ನ ಸರಿಯಾಗಿ ಗಮನಿಸಿದ್ರೆ 11:54 ಆ ಕಾರನ್ನು ಒಂದು ಕಡೆ ನಿಲ್ಲಿಸಿರೋದು. ಆರಂಭದಲ್ಲಿ ರೈಟ್ ಸೈಡ್ ಡೋರನ್ನು ಓಪನ್ ಮಾಡ್ತಾರೆ. ಅದಾದಮೇಲೆ ತಕ್ಷಣಕ್ಕೆ ಅದನ್ನು ಕ್ಲೋಸ್ ಮಾಡಿ ಲೆಫ್ಟ್ ಸೈಡ್ ಡೋರನ್ನ ಓಪನ್ ಮಾಡೋದನ್ನು ನೀವು ಗಮನಿಸ್ಬೋದು. ತಿರುಪ್ಪೂರು ಅವಿಸಾನಿಯಲ್ಲಿಂದ ಅಣ್ಣೂರಿಗೆ ಹೋಗೋ ಜಾಗದಲ್ಲಿ ಆ ಕಾರನ್ನು ಪಾರ್ಕ್ ಮಾಡಿ ವಾಟ್ಸಪ್ ಮುಖಾಂತರವಾಗಿ ಆ ಅಪ್ಪನಿಗೆ ಅಂತಿಮ ಮೆಸೇಜ್ಗಳನ್ನು ಕಳಿಸ್ಲಿಕ್ಕೆ ಮುಂದಾಗಿರೋದು. ನಾನು ಆರಂಭದಲ್ಲಿ ಹೇಳಿದಾಗೆ ಬಲಗಡೆ ಡೋರ್ ಓಪನ್ ಆಗುತ್ತೆ, ಅದಾದಮೇಲೆ ಲೆಫ್ಟ್ ಡೋರ್ನ ಓಪನ್ ಮಾಡ್ಕೊಂಡಿದ್ದಾರೆ. ಅದು ಕಾರಣ ಕೂಡ ಇದೆ, ಯಾಕೆಂದರೆ ರಸ್ತೆಗೆ ಮುಖ ಮಾಡಿದಾಗ ಆಗುತ್ತೆ, ಅಲ್ಲಿ ಅಳೋದು ಜೊತೆಗೆ ಒಂದಿಷ್ಟು ಈ ಥರದ ಒಂದು ಆ ಸೇವನೆ, ಕೀಟನಾಶಕವನ್ನು ಸೇವನೆ ಮಾಡಿದಾಗ ಒದ್ದಾಡೋದು, ಈ ಥರದ್ದೆಲ್ಲ ಅಲ್ಲಿ ಗೊತ್ತಾಗ್ಬಿಡ್ಬೋದು ಅನ್ನೋ ಕಾರಣಕ್ಕೋ ಏನೋ ಗೊತ್ತಿಲ್ಲ, ಆ ಡೋರನ್ನ ಕ್ಲೋಸ್ ಮಾಡ್ಕೊಳ್ತಾರೆ. ಅಥವಾ ರೈಟ್ ಸೈಡ್ ಯಾರಾದರೂ ಗಮನಿಸ್ಬೋದು ಅಂತಲೂ ಕೂಡ ಇರ್ಬೋದು. ನಂತರ 12:22 ಅಲ್ಲಿಂದ ಸ್ವಲ್ಪ ಕಾರ್ ಕೂಡ ಮೂವ್ ಆಗುತ್ತೆ. ಸ್ನೇಹಿತರೆ, ಈ ಗ್ಯಾಪ್ನಲ್ಲೇ ಅವರು ವಾಟ್ಸಪ್ ಆಡಿಯೋವನ್ನು ಕಳಿಸಿ ಆ ಕೀಟನಾಶಕವನ್ನು ಸೇವನೆ ಮಾಡಿ ಅಲ್ಲಿಂದ ಸ್ವಲ್ಪ ದೂರ ಮೂವ್ ಆಗಿದ್ದಾರೆ ಅಷ್ಟೇ. ಅಲ್ಲಿನ ಲೋಕಲ್ ಮಹಿಳೆಯೊಬ್ಬರು ಮಾಧ್ಯಮಗಳಿಗೆ ಮಾತನಾಡಬೇಕಾದ್ರೆ ಒಂದು ಸ್ಟೇಟ್ಮೆಂಟ್ನ ಕೊಡ್ತಾರೆ ನೋಡಿ. ಕಾರನ್ನ ರಿಧನ್ಯ ನಿಲ್ಲಿಸಿ ಯಾರೋ ಒಬ್ಬ ಹೆಣ್ಮಗಳು ತುಂಬ ಹೊತ್ತು ಯಾರ ಹತ್ರನೋ ಫೋನ್ನಲ್ಲಿ ಅಳ್ತಾ ಮಾತಾಡ್ತಾಯಿದ್ರು, ಬಿಕ್ಕಿ ಅಳ್ತಾ ಇದ್ರು. ನಾನು ಅದನ್ನು ಗಮನಿಸಿದ್ರೆ, ಆದರೆ ಈಗ ನನಗೆ ಗೊತ್ತಾಗ್ತಾ ಇದೆ ಅದು ರಿಧನ್ಯ ಅಂತ ನಮಗೆ ಆವಾಗ ಗೊತ್ತಾಗಲೇ ಇಲ್ಲ. ತುಂಬ ಅಳ್ತಾ ಇದ್ರು, ತುಂಬ ನೋವಾಗುತ್ತೆ. ನಾವೇನಾದರೂ ಹೋಗಿ ಯಾಕಮ್ಮ ಹೀಗೆ ಅಳ್ತಾ ಇದೆಯಾ, ಏನು ಸಮಸ್ಯೆ ಅಂತ ಏನಾದರೂ ಕೇಳಿದರೆ ಆಕೆ ಬದುಕ್ತಾ ಇದ್ಲೋ ಏನೋ ಗೊತ್ತಿಲ್ಲ. ಈ ಥರದೊಂದು ದೊಡ್ಡ ದುರ್ಘಟನೆ ನಡೀತಾ ಇರಲಿಲ್ವೋ ಏನೋ ಅಂತ. ಆದರೆ ಈಗ ತುಂಬ ಕುತೂಹಲ ಕೇಳಿಸಿರೋದು, ಇಲ್ಲಿಯವರೆಗೂ ಕೂಡ ವಿಚಾರಣೆಯಲ್ಲಿ ಪೊಲೀಸರು ಕೂಡ ಅದನ್ನು ಗೌಪ್ಯವಾಗಿಟ್ಟಿರೋದು. ಆ ಸಮಯದಲ್ಲಿ ರಿಧನ್ಯ ಯಾರ ಜೊತೆ ಮಾತಾಡ್ತಾ ಇದ್ರು? ಹಾಗೆ ತಮ್ಮ ಆಪ್ತರ ಜೊತೆಗ, ಅಥವಾ ಕುಟುಂಬದವರ ಜೊತೆಗ, ಅಥವಾ ಮಾವನ ಮನೆಯವರ ಜೊತೆಗ, ಅತ್ತೆಯ ಜೊತೆಗ, ಅಥವಾ ಗಂಡನ ಜೊತೆಗ, ಯಾರ ಜೊತೆ ಮಾತಾಡ್ತಾ ಇರ್ಬೋದು ಅಂತ.
ಗಂಡ ಕವಿನ್ ಕುಮಾರ್ ಜೊತೆಗೆ ಮಾತಾಡ್ತಾ ಇದ್ರೆ ಅವನೇನಾದರೂ ತುಂಬ ಇನ್ನೊಂದು ಸ್ವಲ್ಪ ಇರಿಟೇಟ್ ಆಗೋ ರೀತಿಯಾಗಿ ಮಾತಾಡ್ನ, ಟ್ರಿಗರ್ ಆಗೋ ರೀತಿಯಾಗಿ ಮಾತಾಡ್ನ. ಕೊನೆಗೆ ನಾನು ಈ ರೀತಿಯಾಗಿ ತನ್ನ ಪ್ರಾಣವನ್ನು ಕಳೆದುಕೊಳ್ತಾ ಇದ್ದೀನಿ ಅಂತ ಇದನ್ನೇ ಹೇಳಿದಾಗ ಓಕೆ ನೀನು ಏನಾದರೂ ಮಾಡ್ಕೊ ಅನ್ನೋ ರೀತಿಯಾಗಿ ಏನಾದರೂ ಆತ ಮಾತನಾಡ್ದನ. ಇವೆಲ್ಲವೂ ಕೂಡ ಪೊಲೀಸ್ನವರು ಜೊತೆ ಕುಟುಂಬದವರು ಅವರು ಕೂಡ ಇದನ್ನು ಕಾನ್ಫಿಡೆನ್ಷಿಯಲ್ ಆಗಿ ಇಟ್ಟಿರೋದು. ಅದು ತನಿಖೆಯ ಹಾದಿಯಲ್ಲಿದೆ. ಹಾಗಾಗಿ ಅದು ಗೊತ್ತಾದರೆ ಈ ಪ್ರಕರಣಕ್ಕೆ ಮತ್ತಷ್ಟು ಟ್ವಿಸ್ಟ್ ಸಿಗೋದು. ಯಾವಾಗ ಅವರು ಕೀಟನಾಶಕವನ್ನು ಸೇವನೆ ಮಾಡ್ತಾರೆ, ಅಪ್ಪನಿಗೆಲ್ಲ ಆಡಿಯೋನ ಕಳಿಸ್ತಾರೆ, ಸ್ವಲ್ಪ ಕಾರನ್ನು ಮುಂದಕ್ಕೆ ಮೂವ್ ಮಾಡೋ ಪ್ರಯತ್ನ ಮಾಡಿರೋದು. ಅದಾದಮೇಲೆ 1 ಗಂಟೆಯ ಸುಮಾರಿಗೆ ಒಂದು ಕಡೆ ಕಾರ್ ನಿಲ್ಲುತ್ತೆ. ಅದಾದಮೇಲೆ ಅಲ್ಲಿನ ಸ್ಥಳೀಯರು ನೋಡಿದ ಮೇಲೆ ಅಲ್ಲಿಗೆ ಬರೋದು. ಅದಾದಮೇಲೆ ಅದನ್ನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಎಲ್ಲವೂ ಕೂಡ ಮುಂದುವರೆದ ಭಾಗವಾಗಿ ನಡೆದಿರೋದು. ಸ್ನೇಹಿತರೆ, ರಿಧನ್ಯ ಪಾರ್ಕ್ ಮಾಡಿದಂಥ ಜಾಗ, ಆ ಕಾರ್ ಇದೆಯಾ, ಆ ರಸ್ತೆ ಇದೆಯಲ್ಲ, ಅದು ಸ್ವಲ್ಪ ಕಾಡು ಥರದ ರಸ್ತೆ. ಮನೆಯಿಂದ ಅದೇ ಸಮಯಕ್ಕೆ 12 ಗಂಟೆ ಸುಮಾರಿಗೆ ರಿಧನ್ಯ ತಾಯಿಯವರು ಕೂಡ ಫೋನ್ ಮಾಡಿದರು. ಆದರೆ ಇದೇ ರಿಧನ್ಯ ಸುಳ್ಳು ಹೇಳಿಬಿಟ್ರು. ನಾನು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲೇ ಇದ್ದೀನಿ, ತುಂಬ ಜನ ಇದ್ದಾರೆ, ರಶ್ ಇದೆ ಅಂತಲೂ ಕೂಡ ಹೇಳಿಬಿಟ್ರು. ತಂದೆ ತಾಯಿಗಳು ಅದಾದಮೇಲೆ ದೇವಸ್ಥಾನಕ್ಕೆ ಹೋಗಿ ವಿಚಾರಿಸಿದರು. ಇಲ್ಲಿಗೆ ರಿಧನ್ಯ ಬಂದೇ ಇಲ್ಲ, ಈ ಥರದವ್ರು ಯಾರೂ ಇಲ್ಲ ಅಂತ ಅಲ್ಲಿನ ದೇವಸ್ಥಾನದ ಸಿಬ್ಬಂದಿಗಳು ಕೂಡ ಖಾತ್ರಿಪಡಿಸಿದರು. ಆದರೆ ರಿಧನ್ಯ ಮಾತ್ರ ದೇವಸ್ಥಾನಕ್ಕೆ ಹೋಗೋ ರಸ್ತೆಗೆ ಮುಖ ಮಾಡಿ ಕಾರ್ನ ಪಾರ್ಕ್ ಮಾಡಿದ್ರಷ್ಟೇ. ಅಲ್ಲಿಗೆ ಆಕೆಯ ಜೀವ ಕೂಡ ಹೋಗಿಬಿಟ್ಟಿತ್ತು. ಇನ್ನು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಲ್ವ ರಿಧನ್ಯ ಮನೆ ಹೇಗಿದೆ ಅಂತ. ಹರಗಣಿಯಾಗಿ ಸಾಕಿದ್ದಂಥ ಹೆಣ್ಣಿನ ಜೀವ ತೆಗೆದ ಗಿಡುಗನ ಕುಟುಂಬದ ಮನೆಯೂ ಹೇಗಿದೆ ಅನ್ನೋದನ್ನ ನೀವೆರಡೂ ಕೂಡ ಗಮನಿಸ್ತಾ ಇದ್ದೀರಿ. ಎರಡೂ ಕೂಡ ಅಂತಸ್ತಿಗೆ ಸರಿಸಮಾನವಾಗಿತ್ತು. ಆದರೆ ಗುಣದಲ್ಲಿ ಯಾವುದೇ ರೀತಿಯಾದಂಥ ಸರಿಸಮಾನವಾದಂಥ ಫ್ಯಾಮಿಲಿ ಕವಿನ್ ಕುಮಾರ್ ಫ್ಯಾಮಿಲಿ ಅಲ್ಲ ಅನ್ನೋದು. ಆರಂಭದಲ್ಲಿ ನೋಡಿ, ದುಡ್ಡು ಇರೋರ್ದು ಯಾವ ರೀತಿಯಾಗಿ ನಡೆಯುತ್ತೆ ಅಂತ. ಪ್ರಕರಣದಲ್ಲಿ FIR ದಾಖಲಾದ ನಂತರ ಕವಿನ್ ಕುಮಾರ್ ಮತ್ತು ಅವರ ತಂದೆ ಈಶ್ವರಮೂರ್ತಿಯನ್ನು ಬಂಧಿಸಲಾಗಿರೋದು. ಆದರೆ ಇದೇ ಚಿತ್ರಾದೇವಿ ಆರಂಭದಲ್ಲಿ ನನಗೆ ಅನಾರೋಗ್ಯ ಇದೆ, ನನ್ನ ಆರೋಗ್ಯ ಸರಿ ಇಲ್ಲ ಅಂತೇಳಿ ನೆಪಗಳನ್ನು ಒಡ್ಡಿ ಇದೇ ರೀತಿಯಾಗಿ ತಳ್ತಾ ಇದ್ರು. ಅದಾದಮೇಲೆ ಒಂದು ಸ್ವಲ್ಪ ಒತ್ತಡ ಹೇರಿದ ಮೇಲೆ ಚಿತ್ರಾದೇವಿಯನ್ನು ಕೂಡ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕವಿನ್ ಕುಮಾರ್ ರಿಧನ್ಯಾಳ ಮೇಲೆ ಒಂದು ಕಡೆ ದೈಹಿಕವಾಗಿ ಚಿತ್ರಹಿಂಸೆ ಕೊಟ್ಟಿದ್ದಂತೆ, ಮತ್ತು ಅವರ ಈಶ್ವರ ಮೂರ್ತಿ ಅವರ ತಂದೆ ಆತನೂ ಕೂಡ ಮಾನಸಿಕವಾಗಿ ಕಿರುಕುಳವನ್ನು ಕೊಡ್ತಾ ಇದ್ದಂತೆ. ಒಂದು ರೀತಿಯಾದಂತಹ ಟಾರ್ಚರ್ ಗಂಡನಿಂದ ಆದರೆ ಅತ್ತೆ ಮಾವನಿಂದ ಇನ್ನೊಂದು ರೀತಿಯಾದಂಥ ಟಾರ್ಚರ್. ಇನ್ನೊಂದು ಕಡೆ ಚಿತ್ರಾದೇವಿ ಆಕೆಗೆ ಸರಿಯಾಗಿ ಊಟವನ್ನು ಕೂಡ ಹಾಕ್ತಾ ಇರಲಿಲ್ವಂತೆ. ಹಸಿವಿನಿಂದ ಕಟ್ಟಿ ಹಾಕಿ ಚಿತ್ರಹಿಂಸೆ ಕೊಡ್ತಾ ಇದ್ರಂತೆ. ಇದೆಲ್ಲವನ್ನು ಕೂಡ ತನ್ನ ಪೇರೆಂಟ್ಸ್ಗಳ ಬಳಿ ರಿಧನ್ಯ ಹಂಚಿಕೊಂಡಿರೋದು. ಯಾವ ರೀತಿಯಾದಂಥ ವೇದನೆ ಆಕೆ ಅನುಭವಿಸಿರಬೇಡ ಅಂತ. ಇದಕ್ಕಿಂತ ಮುಂಚೆ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ, ಅತ್ತಿ ಯಾವ ರೀತಿಯಾದಂಥ ಟಾರ್ಚರ್ ಕೊಡ್ತಾಯಿದ್ರು ಅಂತ. ದೀಪ ಹಚ್ಚೋ ವಿಷಯವಾಗಿ ಮನೆಯಲ್ಲಿ ಆ ತಮಿಳುನಾಡಿನ ಭಾಗದಲ್ಲಿ ಆ ಥರದೊಂದು ಸಂಸ್ಕೃತಿ ಇರ್ಬೋದು. ಅಂದರೆ ದೀಪ ಹಚ್ಚಿದರೆ ಕೂರೋ ಹಾಗಿಲ್ಲ, ಅಂದರೆ ಕೂರುವಂತಿಲ್ಲ, ನಿಲ್ಲೇಬೇಕು ಅಂತ. ಅದನ್ನೇ ನೆಪವಾಗಿಟ್ಕೊಂಡು ಅಷ್ಟು ಆಗರ್ಭ ಶ್ರೀಮಂತರ ಮಗಳು, ಅವೆಲ್ಲವನ್ನು ಕೂಡ ಕಷ್ಟ ನೋಡಿರದ ರೀತಿಯಲ್ಲಿ ಬೆಳೆದಂಥ ಮಗಳಿಗೆ ಮನೆಯಲ್ಲಿ ನೀನು ಕುತ್ಕೊಳ್ಳೇಬಾರ್ದು ಅಂತ ಗಂಟೆಗಟ್ಟಲೆ ನಿಲ್ಲಿಸ್ಬಿಟ್ರೆ, ಓಡಾಡಿಸ್ಬಿಟ್ರೆ ಯಾವ ರೀತಿ ಆಗಬೇಡ. ಇದೇ ರೀತಿಯಾದಂಥ ಚಿತ್ರಹಿಂಸೆಯನ್ನು ಚಿತ್ರಾದೇವಿ ಇದೇ ರಿಧನ್ಯ ಅವರ ಅತ್ತೆ ಕೊಟ್ಟಿದ್ದರು. ಹಾಗಾಗಿ ನೀವು ಅದನ್ನೆಲ್ಲವನ್ನು ಕೂಡ ಊಹೆ ಮಾಡಿಕೊಂಡ್ರೆ ಎಷ್ಟು ಆಘಾತಕಾರಿ ಅಂತ ಅನಿಸುತ್ತೆ. ಇದು ರಿಧನ್ಯ ತನ್ನ ಅತ್ತೆ ಮನೆಯಲ್ಲಿ ಪಟ್ಟಂಥ ಪಾಡು. ಜೊತೆಗೆ ಆ CCTV ದೃಶ್ಯಗಳೇ ನಿಮಗೆ ಹೇಳಿಬಿಡುತ್ತೆ ಆ ಕೊನೆಯ ಕ್ಷಣಗಳು ಹೇಗಿತ್ತು. ಅವಳು ಎಷ್ಟೆಲ್ಲ ವ್ಯಥೆ ಪಟ್ಟಿದ್ಲು, ಎಷ್ಟೆಲ್ಲ ನೋವು ಪಟ್ಟಿದ್ಲು. ಆ ಕಾರನ್ನು ಪಾರ್ಕ್ ಮಾಡಿ ಆ ಕೊನೆಯ ಕ್ಷಣದಲ್ಲಿ ಅಷ್ಟೆಲ್ಲ ತಂದೆ ತಾಯಿಗಳು ಸುಳ್ಳು ಹೇಳಿ ಆ ಆಡಿಯೋಗಳನ್ನು ಕಳಿಸಬೇಕಾದ್ರೆ ಆಕೆಯ ಮನಸ್ಥಿತಿ, ಆ ಮಾನಸಿಕ ಒತ್ತಡ ಅದು ಯಾವ ರೀತಿಯಾಗಿತ್ತು. ಒಂದು ಮಾತ್ರ ರಿವೀಲ್ ಆಗಬೇಕು, ಆ ಕೊನೆಯ ವಾಟ್ಸಪ್ ಆಡಿಯೋವನ್ನು ಕಳಿಸೋದಕ್ಕಿಂತ ಮುಂಚೆ ಸುದೀರ್ಘವಾಗಿ ಮಾತನಾಡಿದಂತಹ ವ್ಯಕ್ತಿ ಅಥವಾ ಮಹಿಳೆ ಅಥವಾ ಅವ್ರು ಯಾರ ಜೊತೆ ಈಕೆ ರಿಧನ್ಯ ಮಾತನಾಡಿದ್ಲು ಅನ್ನೋದು ಗೊತ್ತಾದರೆ ಸ್ಪಷ್ಟವಾಗಿ ಒಂದು ಚಿತ್ರಣ ಅಂತೂ ಸಿಗುತ್ತೆ. ಆದರೆ ಭಾಳಷ್ಟು ಜನ ತನ್ನ ಮಕ್ಕಳನ್ನು ಆಸ್ತಿವಂತರಿಗೆ ಕೊಟ್ಟರೆ ತನ್ನ ಮಗಳು ಭಾಳಷ್ಟು ಸುಖವಾಗಿರ್ತಾಳೆ ಅನ್ನೋ ಒಂದು ಭ್ರಮೆ ಮತ್ತು ಪೂರ್ವಾಗ್ರಹ ಪೀಡಿತರಾಗಿ ಬದುಕ್ತಾ ಇರ್ತಾರಲ್ವ, ಆ ತರಹದವರಿಗೆ ಇವೆಲ್ಲವೂ ಕೂಡ ಒಂದು ಮಾರ್ಗದರ್ಶನ ಅಥವಾ ಒಂದು ಪಾಠ ಅಂತಲೇ ಅಂದುಕೊಳ್ಬಹುದು. ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.